ಮಹಾಪುಂಡರ ಅಟ್ಟಹಾಸ, ನಾಳೆ ಕರ್ನಾಟಕ ಬಂದ್. ಹಾಗಾದ್ರೆ ನಾಳೆ ಏನಿರುತ್ತೆ ಏನಿರಲ್ಲ? ಮಹಾಪುಂಡರ ಅಟ್ಟಹಾಸ, ನಾಳೆ ಕರ್ನಾಟಕ ಬಂದ್. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಬಂದ್ಗೆ ಕರೆ. ಕರ್ನಾಟಕ ಬಂದ್ಗೆ ಹಲವಾರು ಸಂಘಟನೆಗಳ ನೈತಿಕ ಬೆಂಬಲ. ನಾಳಿನ ಬಂದು ಯಶಸ್ವಿಯಾಗುವುದು ಬಹುತೇಕ ಅನುಮಾನ. ಆದರೂ ಕೂಡ ಬಂದನ್ನ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾವ ಸೇವೆ ಇರುತ್ತೆ, ಯಾವ ಸೇವೆ ಇರಲ್ಲ, ರಾಜ್ಯಾದ್ಯಂತ ಯಾವೆಲ್ಲ ಸೇವೆಗೆ ಅಡ್ಡಿ ಆತಂಕಗಳು ಇರಲ್ಲ, ಅಗತ್ಯ ಸೇವೆಯನ್ನ ಹೊರತುಪಡಿಸಿ ಎಲ್ಲಾ ಸೇವೆಗಳು ಕೂಡ ಲಭ್ಯವಿರುತ್ತಾ? ನೋಡಿ, ಒಂದೊಂದು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ರೆ ಮತ್ತೊಂದಿಷ್ಟು ಜನ ಸಂಘಟನೆಗಳು ಬಂದ್ಗೆ ಯಾವುದೇ ರೀತಿಯ ಬೆಂಬಲವನ್ನ ಕೊಟ್ಟಿಲ್ಲ. ಒಂದಷ್ಟು ಕಾರಣಗಳು ಕೂಡ ಇದೆ. ಮಕ್ಕಳಿಗೆ ಎಕ್ಸಾಮ್ ಆಗ್ತಾ ಇದೆ, ಸೊ ಆ ಒಂದು ಕಾರಣದಿಂದ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಸಂಘಟನೆಗಳು ಹೇಳ್ತಾ ಇರೋದು. ಕರ್ನಾಟಕ ಬಂದ್ ಮಾಡೋಕೆ ಏನ್ ಕಾರಣಗಳು? ಹಾಗಾದ್ರೆ ಪ್ರಮುಖವಾಗಿ 20 ಕಾರಣವನ್ನ ಮುಂದಿಟ್ಕೊಂಡು ನಾಳಿನ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಮುಂದೆ ಪ್ರತಿಭಟನಾಕಾರರು ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಒಂದಷ್ಟು ಸಮಸ್ಯೆಗಳಿದೆ, ಅದು ಪರಿಹಾರ ಆಗಬೇಕು. ಒಂದಷ್ಟು ಬೇಡಿಕೆಗಳಿದೆ, ಅದೆಲ್ಲವೂ ಕೂಡ ಈಡೇರಬೇಕು ಅನ್ನುವಂತಹ ಒತ್ತಾಯ. ಮಹಾಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕನ್ನಡ ಪರ ಸಂಘಟನೆಗಳ ಆಗ್ರಹ. ಕಾವೇರಿ ನೀರಿನ ಮೇಕೆದಾಟು ಯೋಜನೆಗೆ ಪ್ರತಿಭಟನಾಕಾರರ ಒತ್ತಾಯ. ಹಾಗಾದ್ರೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಾಳಿನ ಬಂದ್ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇವರು ದಯಾನಂದ, ದಯಾ ಮತ್ತು ಆನಂದ, ದಯಾ ಮತ್ತು ಆನಂದ. ಇವ್ರಿಗೆ ದಯನೂ ಇಲ್ಲ, ಆನಂದನೂ ಇಲ್ಲ. ಇವ್ರು ನೋಡ್ಲೇಬೇಕು ಪುಣ್ಯಾತ್ಮನ್ನ ಅನ್ಬಿಟ್ಟು ನಾವ್ ಎಷ್ಟೇ ಇರ್ಲಿ, ನಾನು 67ರಲ್ಲಿ ಅಸೆಂಬ್ಲಿ ಮೆಂಬರ್ ಫಸ್ಟ್. ನನಗೆ 25 ವರ್ಷ. ನಿಜಲಿಂಗಪ್ಪನವರಾಗಿದ್ರು. ನಾನು ಸ್ವಲ್ಪ ಬದಲಾವಣೆ ಆಗಿದ್ರೆ ನಾನೇ ಮುಖ್ಯಮಂತ್ರಿ ಆಗ್ತಿದ್ದೆ. ಈ ಪೊಲೀಸ್ನವರೆಲ್ಲ ನಾನು ಹಿಂದೆ ಸುತ್ತಮುತ್ತ ಕೆಳಗೆ ಮೂಲಿಕೆ ಎತ್ತು ಕುಂತು ನಿಂತರ ಮಲಗಿದ್ರ ಕುಡಿದ್ರ ಇಲ್ವಿ ಎಲ್ಲ ಇರ್ತಿದ್ರು. ಅದು ಅದೊಂದು ಕಾಲ. ಆದ್ರೆ ಈ ಪೊಲೀಸ್ ಕಮಿಷನರ್ಗೆ ನಾನು ಯಾರು ಹೇಳಿದೆ ಗೊತ್ತಾಗಿಲ್ವೇ? ನಾವೆಲ್ಲ ಪಾಪ ಹಗಲು ರಾತ್ರಿ ನಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ನಾವು ಅಲ್ಲಿ ಹೋದೋ. ನಿಮ್ಗೆ ಹೇಳ್ತೀರಿ, ತಾವು ಮಾಧ್ಯಮ ತಿಳ್ಕೋಬೇಕು. ಇದನ್ನ ಮುಖ್ಯಮಂತ್ರಿ ಸಿಕ್ಲಿ ಹೇಳ್ತೀವಿ. ಇದು ಸ್ವಾಭಿಮಾನದ ಕರ್ನಾಟಕ ಬಂದ್, ಕನ್ನಡಿಗರಿಗಾಗಿ ಮಾಡ್ತಾ ಇರೋದು, ಕನ್ನಡ ಭಾಷೆಗಾಗಿ ಮಾಡ್ತಾ ಇರೋದು, ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರೋದು, MES ವಿರುದ್ಧವಾಗಿ ಮಾತಾಡ್ತಾ ಇರೋದು, ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾ ಇರೋದು, ಮಹದಾಯಿ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ, ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ, ಬಹುಶಃ ನಾನು ಕಂಡಂಗೆ ಯಾವತ್ತೂ ಕೂಡ ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿರ್ಲಿಲ್ಲ. ಕರ್ನಾಟಕ ಬಂದು ಕನ್ನಡಿಗರು, ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರೋದು ಎಲ್ಲೂ ಚರ್ಚೆ ಆಗಿರ್ಲಿಲ್ಲ. ನಿನ್ನೆ ಚರ್ಚೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಅಪಾರವಾದಂತ ಗೌರವ ಇದೆ. ನಾವ್ ಯಾವತ್ತಾರು ಬಂದು ನಿಮ್ಮನ್ನ ಬೆಂಬಲ ಕೊಡಿ ಅಂತ ಕೇಳಿದ್ವಾ? ನೀವು ಮೇಕೆದಾಟು ಅಣೆ ಯೋಜನೆ ಆಗ್ಬೇಕು ಅಂತ ಕಾಲ್ನಡಿಗೆಯಲ್ಲಿ ಬಂದಂತ ಸಂದರ್ಭದಲ್ಲಿ ನಾವ್ಯಾರು ಇರ್ಲಿಲ್ವಾ? ಇವತ್ತು ಅಧಿಕಾರ ಬಂದಿದೆ, ಇದು ನಿಮ್ಮ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ನೀವು ಮಾಡ್ಬೇಕಾಗಿತ್ತು. ಆಯ್ತು, ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟು ಎಷ್ಟು ದಿವಸ ಆಯ್ತು? ಸುಮಾರು 20-22 ದಿನ ಆಯ್ತಾ ಸರ್? 20 ದಿನ ಆಯ್ತು. ನೀವು ಇಂತಹ ಬಂಧನ ಮಾಡ್ತಾ ಇದ್ದೀರಾ. ಇದರಲ್ಲಿ ನಾವು ಜವಾಬ್ದಾರಿ ಇಲ್ಲ, ನಾವು ನಿಮಗೆ ಸಂಪೂರ್ಣವಾದಂತ ಬೆಂಬಲವನ್ನ ಕೊಡ್ತೀವಿ. ಇಲ್ಲ, ಆ ಜವಾಬ್ದಾರಿಯನ್ನ ನಾವು ತಗೋತೀವಿ, ನಮಗ್ ಬಿಡಿ, ನಾವು ಮಾಡ್ತೀವಿ ಅಂತ ಮಾತಾಡ್ಬೋದಾಗಿತ್ತಲ್ಲ. ನಾಳೆ ಬಂದಿದೆ, ಅವ್ರಿಗೇನೋ ಬುದ್ಧಿ ಮಾತು ಹೇಳ್ತೀನಿ ಅಂತ ಹೇಳ್ತಿರಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ. ಒಂದ್ ಕಡೆ ಕೇಂದ್ರದ ಗಮನ ಸೆಳೀತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ನಾಳಿನ ಕರ್ನಾಟಕ ಬಂದ್ ಮೊದಲಿಗೆ ಇರುತ್ತಾ? ಇದ್ರೆ ಏನೆಲ್ಲ ಇರುತ್ತೆ, ಏನೆಲ್ಲ ಇರಲ್ಲ? ಯಾಕಂದ್ರೆ ರಾಜ್ಯದ ಜನತೆಗೆ ಒಂದಷ್ಟು ಕನ್ಫ್ಯೂಷನ್ ಇದೆ. ವರ್ಷಿತಾ,
ಎಸ್ ಪೂರ್ಣಿಮಾ, ನಾಳೆ ಇಡೀ ಕರ್ನಾಟಕ ಬಂದ್ಗೆ ಈಗ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ನಾಳೆ ಏನೇನಿರುತ್ತೆ ಏನೇನಿರಲ್ಲ ಅನ್ನುವಂಥದ್ದು ಸಾಕಷ್ಟು ಕನ್ಫ್ಯೂಷನ್ಸ್ಗೆ ಕಾರಣ ಆಗಿರುವಂಥದ್ದು. ಯಾಕಂದ್ರೆ ಒಂದಷ್ಟು ಸಂಘ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದ್ರೆ, ಇನ್ನೂ ಒಂದಷ್ಟು ಕಡೆಯವರು 50-50 ನಾವು ನಾಳೆ ಬಂದ್ ಮಾಡಲ್ಲ ಅನ್ನುವಂಥದ್ದು. ಯಾಕಂದ್ರೆ ಬಹು ಮುಖ್ಯವಾಗಿ ಬೆಂಗಳೂರಿಗರಿಗೆ ಜೊತೆಗೆ ಕರ್ನಾಟಕಕ್ಕೆ ಬೇಕಾದಂತಹ ಹೋಟೆಲ್ ಆಗಿರ್ಬೋದು, BMTC ಬಸ್ ಆಗಿರ್ಬೋದು, ಜೊತೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲವೂ ಕೂಡ ನಾಳೆ ಓಪನ್ ಇರುತ್ತೆ. ಇದನ್ನ ಹೊರತುಪಡಿಸಿದ್ರೆ ನಾಳೆ ಏನೇನು ಬಂದಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಆಟೋಗಳಾಗಿರ್ಬೋದು, ಓಲಾ ಊಬರ್ಗಳಾಗಿರ್ಬೋದು, ಜೊತೆಗೆ ಏನು ಒಂದು ಕಡೆಯಲ್ಲಿ ಖಾಸಗಿ ಬಸ್ನವರಾಗಿರ್ಬೋದು, ಹೀಗೆ ಬನ್ನೇರುಘಟ್ಟದ ಪಾರ್ಕ್ಗಳು ಏನೇನಿರುತ್ತೆ ಅದು ಕೂಡ ಕ್ಲೋಸ್ ಆಗುವಂಥದ್ದು. ಅದ್ರ ಜೊತೆಗೆ ಯಾರೂ ಕೂಡ ಸಂಚಾರವನ್ನ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ನಾಳೆ ಇದೇ ರೀತಿಯಾಗಿ ಏನಾದರೂ ಗಲಾಟೆಗಳು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಸರಿಸುಮಾರಾಗಿ 2-3 ವಾರಗಳಿಂದ ಏನೋ ಮಹಾಪುಂಡರ ಒಂದು ಪುಂಡಾಟಿಕೆಗೆ ಬ್ರೇಕ್ ಹಾಕಬೇಕು, ಜೊತೆಗೆ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ಬೆಲೆ ಕೊಡಬೇಕು, ಉದ್ಯೋಗಾವಕಾಶ ಕೊಡಬೇಕು, ಹೀಗೆ ಹಲವಾರು ಒಟ್ಟು 20 ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಸಾಕಷ್ಟು ದಿನಗಳ ತಯಾರಿ ಕೂಡ ಇದೆ ನಾಳಿನ ಬಂದ್ಗೆ. ಹಾಗಾಗಿ ಎಲ್ಲರನ್ನ ಕೂಡ ಸಂಘ ಸಂಘಟನೆಗಳನ್ನು ಕೂಡ ವಾಟಾಳ್ ನಾಗರಾಜ್ ಅವರು ಒಂದು ಮೀಟಿಂಗ್ ಅನ್ನ ಕರೆದು ಅದಾದ ಬಳಿಕ ಎಲ್ಲರೂ ಕೂಡ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆಯಾಗಿ ಮೀಟಿಂಗ್ಗಳು ಕೂಡ ಆಗಿತ್ತು. ಆದ್ರೆ ಅದಾದ ಬಳಿಕ ಎಲ್ಲೋ ಒಂದ್ ಕಡೆ 50-50 ಬಂದಿರುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇರುವಂಥದ್ದು. ಯಾಕಂದ್ರೆ ನಾಳೆ ಕೂಡ ಎಲ್ಲ ಶಾಲೆಗಳು ಕೂಡ ಓಪನ್ ಇರುತ್ತೆ ಅನ್ನುವಂಥದ್ದು. ಜೊತೆಗೆ BMTC ಸಂಚಾರ, ನಾನು ಈಗಾಗಲೇ ಹೇಳ್ದಂಗೆ ಮೆಟ್ರೋ ಸಂಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಓಪನ್ ಇರೋದ್ರಿಂದ ಒಂದಷ್ಟು ಕಡೆಗಳಲ್ಲಿ ಬಂದ್ಗೆ ಅಷ್ಟೇ ಬೆಂಬಲ ಸಿಕ್ಕಲ್ವೇನೋ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ, ಯಾಕಂದ್ರೆ ಸಾಮಾನ್ಯವಾಗಿ ಬಂದಾದಂತಹ ಸಂದರ್ಭದಲ್ಲಿ ಗೊತ್ತಾ ಇದೆ, ಆಟೋ ಚಾಲಕರು ಒಂದು ಕಡೆಯಾಗಿ ಏನು ಓಡಾಡುವಂತಹ ವೆಹಿಕಲ್ಗಳನ್ನ ಅಡ್ಡಗಟ್ಟೋದಾಗಿರ್ಬೋದು, ಬೇರೆ ಜನರಿಗೆ ಬೆದರಿಕೆಗಳನ್ನ ಹಾಕೋದಾಗಿರ್ಬೋದು, ಈ ರೀತಿ ಒಂದಷ್ಟು ಅಹಿತಕರ ಘಟನೆ ನಡೆದೇ ಇರಲಿ ಅನ್ನುವಂತಹ ಕಾರಣಕ್ಕೆ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿರುವಂತದ್ದು. ಅಂದ್ರೆ ಎಲ್ಲಿಂದ ಫ್ರೀಡಂ ಪಾರ್ಕ್ ಆಗಿರ್ಬೋದು ಅಥವಾ ವಿಧಾನಸೌಧಕ್ಕೆ ಆ ಒಂದು ರೂಟ್ ಏನಿದೆ, ಆ ರೂಟ್ಗಳಲ್ಲಿ ಎಲ್ಲವೂ ಕೂಡ ಈಗ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ಳೋದಕ್ಕೆ ಪೊಲೀಸರು ಕೂಡ ಮುಂಜಾಗ್ರತೆಯನ್ನು ವಹಿಸಿರುವಂತದ್ದು ಪೂರ್ಣಿಮಾ. ಹಾಗಾಗಿ 50% ಇದ್ರೂ ಕೂಡ ನಾಳೆಯ ಬಂದ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ವರ್ಷಿತಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನಾಳಿನ ಕರ್ನಾಟಕ ಬಂದ್ ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದ್ರಿ. ನೋಡಿ, ನಾಳೆ ಹಾಗಾದ್ರೆ ಏನಿರುತ್ತೆ ಏನಿರಲ್ಲ, ಯಾವೆಲ್ಲ ಸೇವೆಗಳು ಲಭ್ಯ ಇರುತ್ತೆ, ಯಾವೆಲ್ಲ ಸೇವೆಗಳು ಇರೋದಿಲ್ಲ. ಹೋಟೆಲ್ ಇರುತ್ತೆ, ಆಸ್ಪತ್ರೆ ಇರುತ್ತೆ, ಮೆಟ್ರೋ ಇರುತ್ತೆ, ಬ್ಯಾಂಕ್ಗಳು ಕೂಡ ಓಪನ್ ಇರುತ್ತೆ, ಪೆಟ್ರೋಲ್ ಬಂಕ್ಗಳು ಓಪನ್ ಇರುತ್ತೆ, ಬಸ್ಗಳ ಸಂಚಾರನೂ ಇರುತ್ತೆ, ಶಾಲೆನೂ ಕೂಡ ಓಪನ್ ಇರುತ್ತೆ, ಚಿತ್ರಮಂದಿರ, ಆಟೋ, ಕ್ಯಾಬು, ಮಾಲ್ಗಳು ಹಾಗಾದ್ರೆ ಬಂದ್ ಆಗ್ತವ? ಅದು ಕೂಡ ಗೊತ್ತಿಲ್ಲ, ಇನ್ನು ಕನ್ಫ್ಯೂಷನ್ನೇ ಇದೆ. ನಾಳೆ ರಾಜ್ಯ ಬಂದ್ ಆದ್ರೆ ಏನಿರುತ್ತೆ ಏನಿರಲ್ಲ. ಬಹುತೇಕ ಕರ್ನಾಟಕ ಬಂದ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ರೆ ಮತ್ತೊಂದಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಯಾವೆಲ್ಲ ಸೇವೆಗಳು ಲಭ್ಯ ಇರುತ್ತೆ ಅನ್ನೋದನ್ನ ಕೂಡ ನೋಡಿದ್ರಿ, ಯಾವೆಲ್ಲ ಸೇವೆಗಳು ಲಭ್ಯ ಇರೋದಿಲ್ಲ ಅಂತ ಹೇಳಿ. ಯಾಕಂದ್ರೆ ಒಂದಷ್ಟು ಕನ್ಫ್ಯೂಷನ್ ಇದೆ ರಾಜ್ಯದ ಜನತೆಗೂ ಕೂಡ. 50-50. ವಾಟಾಳ್ ನಾಗರಾಜ್ ಅವರು ಈಗ ತಾನೇ ಮಾತನಾಡ್ತಾ ಹೇಳಿದ್ರು, ನಾವು ಸರ್ಕಾರಕ್ಕೂ ಕೂಡ ಹೇಳಿದ್ವಿ ಬಂದ್ಗೆ ಬೆಂಬಲ ಕೊಡಬೇಕು ಅಂತ ಹೇಳಿ, ಆದ್ರೆ ಸರ್ಕಾರದಿಂದ ಯಾವುದೇ ರೀತಿ ಉತ್ತರ ಬರಲಿಲ್ಲ ಅಂತ ಹೇಳಿ. ಮತ್ತೊಂದ್ ಕಡೆ ಸರ್ಕಾರದ ಮುಂದೆ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಅದರ ಜೊತೆಗೆ ಬಂದ ಉದ್ದೇಶ ಏನು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಇಡೀ ರಾಜ್ಯದ ಗಡಿನಾಡುಗಳ ಬೆಳವಣಿಗೆ ಆಗಬೇಕು, ಬೆಳಗಾವಿ ಉಳಿಬೇಕು, MES ನಿಷೇಧ ಆಗಬೇಕು, ಶಿವಸೇನೆ MES ಪುಂಡರ ಗಡಿಪಾರನ್ನ ಮಾಡಬೇಕು, ಬೆಳಗಾವಿಯಲ್ಲಿನ ರಾಜಕಾರಣಿಗಳ ರಾಜೀನಾಮೆ, ಸಂಭಾಜಿ ಪ್ರತಿಮೆಯನ್ನ ತೆರವು ಮಾಡಬೇಕು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು. ಹೀಗೆ 10 ಬೇಡಿಕೆಗಳನ್ನ ಮುಂದಿಟ್ಟು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಿಲ್ಲಬೇಕು, ಪರಭಾಷಾ ಚಿತ್ರಗಳನ್ನ ಬಹಿಷ್ಕಾರ ಮಾಡಬೇಕು, ಹಿಂದಿ ಬೇಡವೇ ಬೇಡ, ಅದರ ಜೊತೆಗೆ ಮಂಗಳೂರು ಕಾರವಾರ ಬಂದರು ಅಭಿವೃದ್ಧಿಯಾಗಬೇಕು, ಕೊಪ್ಪಳ ಸುತ್ತಮುತ್ತ ಯಾವುದೇ ಕಾರ್ಖಾನೆಗಳು ಬೇಡ, ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಕರ್ನಾಟಕ ಬಂದ್ಗೆ ನಾಳೆ ಕರೆ ಕೊಡಲಾಗಿದೆ. ಇನ್ನು ನಾಳಿನ ಬಂದ್ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಂಗಸ್ವಾಮಿ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಮೊದಲ ಪ್ರಶ್ನೆ, ನಾಳಿನ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ಮೇಡಮ್, ನೈತಿಕ ಬೆಂಬಲ ಇದೆ ಮೇಡಮ್. ಯಾವ ತರ? ನಮ್ದು ಕರ್ನಾಟಕ ನೆಲ, ಜಲ, ಭಾಷೆ, ಸಂಸ್ಕೃತಿ, ಗಡಿ ಭಾಗ ಅಂತ ಬಂದಾಗ ಸಂಪೂರ್ಣವಾಗಿ ಹೋರಾಟಕ್ಕೆ ಬೆಂಬಲ ಇದೆ.
ಆದ್ರೆ ಒಂದೊಂದು ಊಟಕ್ಕೂ ಸಹಿತ ಬೀದಿ ಬದಿ ವ್ಯಾಪಾರ ಅವತ್ತವತ್ತರ ಜೀವನ ಮಾಡ್ಕೊಂಡು ಸಾಕ್ಸುವಂತ ವರ್ಗ ಅದು ಬೀದಿ ಬದಿ ವ್ಯಾಪಾರಿ ವರ್ಗ. ಹೌದು ಹೌದು. ಯಾಕೆಂದ್ರೆ ಒಂದು ದಿನ 100 ರೂಪಾಯಿ ಸಂಪಾದನೆ ಮಾಡಿರ್ತಾರೆ, 200 ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಅವರು ಮನೆ ಬಾಡಿಗೆ ಕಟ್ಟಬೇಕು ಮತ್ತು ಅವರ ಜೀವನ ನೋಡ್ಬೇಕು. ಅದರಿಂದ ನಾವು ನೈತಿಕ ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲವನ್ನ ಕೊಡಕ್ಕೆ ನಾವು ತಿಳಿವಡಿಸ್ತಾ ಇದ್ದೀವಿ. ನೈತಿಕ ಬೆಂಬಲ ಇದೆ, ಆದ್ರೆ ನಿಮ್ಮ ವ್ಯಾಪಾರ ವಹಿವಾಟು ಅದೇ ರೀತಿ ಇರುತ್ತೆ. ಹೌದು, ಎಂದಿನಂತೆ ಇಡೀ ರಾಜ್ಯದಲ್ಲಿ 4,80,000 ಜನ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು. ಎಂದಿನಂತೆ ವ್ಯಾಪಾರ ಇರ್ತದೆ, ನೈತಿಕ ಬೆಂಬಲ, ಹೋರಾಟಕ್ಕೆ ಬೆಂಬಲ ಇದೆ ಮೇಡಮ್. ಓಕೆ, ಈಗ ತಾನೇ ಕನ್ನಡ ಪರ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಪ್ರೆಸ್ ಮೀಟ್ ಅಲ್ಲಿ, ಒಂದು ದಿನ ನಮ್ಮ ಹೋರಾಟಕ್ಕೆ ಬೆಂಬಲವನ್ನ ಕೊಡಿ, ನಾವು ಮಾಡ್ತಾ ಇರೋದು ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ ಅಂತ ಹೇಳಿದ್ರು. ಹೌದು, ಅವರು ಇವಾಗ ಕರ್ನಾಟಕಕ್ಕೆ ಇವತ್ತು ಬೆಳಗಾವಿಯಲ್ಲಿ ಆಗಿರ್ತಕ್ಕಂತ ದೌರ್ಜನ್ಯ ನೋಡಿದಾಗ ಮತ್ತು ನಮ್ಮ ಸಾರಿಗೆ ಇಲಾಖೆ ಸಂಬಂಧಪಟ್ಟ ನೌಕರರಿಗೆ ತೊಂದರೆ ಕೊಟ್ಟಾಗ, ಪುಂಡಾಟಿಕೆ ಮಾಡಿದವರಿಗೆ ಅವರ ಮೇಲೆ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಂಡು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸಿಎಂ ಕುಣಿಸಿ ಅದೊಂದು ಒಪ್ಪಂದ ಮಾಡ್ಕೊಂಡಾಗ ಈ ಪುಂಡಾಟಿಕೆ ಮಾಡೋದ್ರಲ್ಲ ಕೇಸ್ ದಾಖಲೆಯನ್ನ ಮಾಡಿದ್ರೆ ಕಠಿಣ ಕ್ರಮ ಕೊಟ್ರೆ ಈ ತರ ಆಗೋದಿಲ್ಲ ಮೇಡಮ್. ಯಾಕೆ ಹೇಳ್ತಾ ಇದ್ರೆ ಸುಮ್ನೆ ಬಂದ್ ಮಾಡಿಬಿಟ್ರೆ ಯಾರಿಗ ಲಾಸ್? ರಾಜ್ಯಕ್ಕೆ ಲಾಸು, ನಮ್ಮ ಜನಾಂಗಕ್ಕೆ ಲಾಸ್ ಆಗುತ್ತೆ ಹೊರತು ಬಂದ್ ಮಾಡೋದ್ರಿಂದ ಯಾವುದು ಸರ್ಕಾರಕ್ಕೆ ಆಗ್ಲಿ ಮತ್ತು ಕೇಂದ್ರ ಸರ್ಕಾರ ಆಗ್ಲಿ ಬಿಸಿ ತೊಟ್ಟಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಮೇಡಮ್. ಓಕೆ, ಅಂದ್ರೆ ನೀವು ಹೇಳ್ತಾ ಇರೋದು ರಂಗಸ್ವಾಮಿ ಅವರೇ, ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ನಾಳಿನ ಬಂದ್ಗೆ ನೈತಿಕ ಬೆಂಬಲ ಇದೆ, ಆದ್ರೆ ನಮ್ಮ ವ್ಯಾಪಾರ ವಹಿವಾಟು ಎಂದಿನಂತೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಸತ್ಯ ಮೇಡಮ್, ಸತ್ಯ. ಎಂದಿನಂತೆ ವ್ಯಾಪಾರ ವಹಿವಾಟ ಇರುತ್ತೆ. ಓಕೆ, ಆ ಟೈಮಲ್ಲಿ ಹೋರಾಟಗಾರರು, ಪ್ರತಿಭಟನಾಕಾರರು ಬಂದು ಏನಾದ್ರೂ ತೊಂದರೆ ಕೊಟ್ರೆ, ಅಂಗಡಿ ಕ್ಲೋಸ್ ಮಾಡಿ, ವ್ಯಾಪಾರ ಬಂದ್ ಮಾಡಿ ಅಂತ ಏನಾದ್ರೂ ಹೇಳಿದ್ರೆ ನಾಳೆ ನಾವು ಅಂತ ಏನಾರ ಎಲ್ಲಾರ ದೃಶ್ಯ ಕಂಡು ಬಂದರೆ ನಾವು ಗೃಹ ಮಂತ್ರಿಗೆ ಮತ್ತು ನಮ್ಮ ಕಮಿಷನರ್ ಅವರಿಗೆ ದೂರನ್ನು ಅವರ ಮೇಲೆ ಸಲ್ಲಿಸಬೇಕಾಗತ್ತೆ ಮೇಡಮ್. ಯಾತರ ಯಾರೇ ಇವಾಗ ಬೆಂಬಲ, ನೈತಿಕ ಬೆಂಬಲ ಕೊಡ್ತಾ ಇದೀವಿ ಹೊರತು ಗಡಿ ಭಾಗ ಬಂದಾಗ ಅವ್ರ ಇಚ್ಛೆಯಿಂದ ಬಂದ್ ಮಾಡೋದು, ಯಾರೇ ಬಲವಂತಾಗಿ ಬಂದ್ ಮಾಡಬಾರ್ದು. ಅದು ಏಕೆಂದ್ರೆ ಇವತ್ತು ಬೆಳಗಾವಿಲಿ ಆಗಿರ್ತಕ್ಕಂಥದ ಒಂದು ಗಡಿ ವಿಚಾರಕ್ಕೂ ಅಲ್ಲಿ ಹೋರಾಟ ಮಾಡಬೇಕು ಹೊರತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಾಗಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದ್ರೆ ನಾವು ಇದೊಂದು ಸರ್ಕಾರ ಮಟ್ಟದಲ್ಲಾಗ್ಲಿ ಮತ್ತು ಕೇಂದ್ರ ಸರ್ಕಾರದ ಮಟ್ಟ ಕುಂತ್ಕೊಂಡು ಚರ್ಚೆ ಮಾಡಬೇಕಾದ ವಿಷಯ ಹೊತ್ತು ಬಂದ್ ಮಾಡೋದ್ರಿಂದ ಇದು ಎಲ್ಲೋ ಒಂದು ಕಣ್ಣು ಮುಚ್ಚಲ ಆಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ರಂಗಸ್ವಾಮಿ ಅವರೇ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. We'll be right back.